ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮನೆ ಮುಂದೆ ಇರೋಂಥ ವ್ಯೂ. ಇಲ್ಲಿಂದನೇ ಮನೆಗೆ ಎಂಟ್ರೆನ್ಸ್ ಇದು. ಅಲ್ಲಿಂದ ಇಲ್ಲಿಗೆ ಬಂದರೆ ಇದೇನೇ ಮನೆ ಮೇನ್ ಡೋರು ಮತ್ತು ಎಂಟ್ರೆನ್ಸ್ ಇದು. ಈ ರೀತಿ ಇದೆ. ಅಟ್ಯಾಚು 2 ಮನೆ ಇದೆ ಪಕ್ಕದಲ್ಲಿ. ಇಲ್ಲಿ ಇರೋವಂಥದ್ದು ನಮ್ಮ ಅಣ್ಣವರಿರೋವಂಥ ಮನೆ ಇದು. ಇದು ಹೊರಗಡೆ ವ್ಯೂ. ಮತ್ತು ಇವಾಗ ಒಳಗಡೆ ಹೋಗೋಣ. ಇದು ಮೇನ್ ಡೋರು. ಇಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಹಾಲು, ಚಿಕ್ಕದಾಗಿ ಪುಟ್ಟದಾಗಿರೋಂಥ ಹಾಲು ಮತ್ತು ಅಟ್ಯಾಚ್ ದೇವ್ರ ಮನೆ ಇಲ್ಲೇ ಪುಟ್ಟದಾಗಿದೆ. ಬಾಡಿಗೆ ಮನೆ ಆಗಿರೋದ್ರಿಂದ ಎಲ್ಲ ಇದೇ ರೀತಿ ಚಿಕ್ಕದಾಗೇ ಇರುತ್ತೆ ಆಲ್ಮೋಸ್ಟು. ಈ ರೀತಿ ಇದೆ ಹಾಲು. ಈ ಕಡೆಯಿಂದ ನೋಡಿದ್ರೆ ಮೇನ್ ಡೋರ್ ಈ ರೀತಿ ಕಾಣುತ್ತೆ. ಮತ್ತು ಇದು ಚಿಕ್ಕದಾಗಿ ದೇವ್ರ ಮನೆ. ಪೂಜೆ ಮಾಡಿದ್ದಾರೆ ನಮ್ಮ ಅತ್ತಿಗೆ. ಇವಾಗ ತಾನೇ ಜಸ್ಟ್ ಪೂಜೆ ಮಾಡಿದ್ರು. ಇದೊಂದು ಪುಟ್ಟ ಹಾಲು. ಇಲ್ಲಿ ಸೋಫಾ ಸೆಟ್ಟು ಮತ್ತು ಟಿ ವಿ ಇಟ್ಕೊಂಡಿದ್ದಾರೆ ಮತ್ತು ನಾರ್ಮಲ್ ಸೋಕೇಶು. ಇಷ್ಟೇ. ತುಂಬ ಚಿಕ್ಕದು ಹಾಲ್, ಅಂದರೆ ತುಂಬ ಚಿಕ್ಕದು. ಮತ್ತು ಒಳಗಡೆನೂ ಇದೆ ಡೈನಿಂಗ್ ಏರಿಯಾ ಎಲ್ಲ ಒಳಗಡೆ ಇರೋದು. ಇದು ಎಂಟ್ರೆನ್ಸಲ್ಲಿ ಬರುವಂಥ ಚಿಕ್ಕದು ಲಿವಿಂಗ್ ರೂಮು. ಮತ್ತು ಇಲ್ಲಿಂದ ಒಳಗಡೆ ಹೋದರೆ ಇಲ್ಲೂ ಸ್ವಲ್ಪ ಸ್ಪೇಸ್ ಇದೆ. ಅಂದರೆ ಡೈನಿಂಗ್ ಏರಿಯಾ ಕಿಚನ್ಗೆ ಅಟ್ಯಾಚ್ ಆಗಿ ಇರೋವಂಥದ್ದು ಇದು. ಇಲ್ಲಿ ಮನೆಗೆ ಬೇಕಾಗಿರೋಂಥ ಬೀರು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು, ಚಿಕ್ಕದೊಂದು ಸ್ಟಡಿ ಟೇಬಲು, ಫ್ರಿಜ್ಜು ಎಲ್ಲ ಇಟ್ಕೊಂಡಿದ್ದಾರೆ. ಚಿಕ್ಕದಾಗಿರೋದ್ರಿಂದ ಸ್ಟಾರ್ಟಿಂಗ್ ಇರೋವಂಥ ಹಾಲ್ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಇಲ್ಲೊಂದು ಪುಟ್ಟದಾಗ ಹಾಲ್ ಇದೆ. ಇಲ್ಲಿ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಇದು ಬಂದರೆ ಕಿಚನ್ ಏರಿಯಾ. ಕಿಚನ್ ಇದು ನೋಡಿ, ಪುಟ್ಟದಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ಸಾಕು, ಒಂದು ಗಂಡ ಹೆಂಡತಿ ಮಕ್ಕಳು ಇರೋವಂಥ ಅವ್ರಿಗೆ ಇಷ್ಟು ಸಾಕಾಗುತ್ತೆ. ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿದೆ ಕಿಚನ್ನು. ಈ ರೀತಿ ಇದೆ. ನಮ್ಮ ಅತ್ತಿಗೆ ಈ ರೀತಿ ಇಟ್ಕೊಂಡಿದ್ದಾರೆ ನೋಡಿ ಕಿಚನ್ನ. ಅಡುಗೆ ಮನೆಯಿಂದ ನೋಡಿದ್ರೆ ಈ ರೀತಿ ಹಾಲ್ ಇದು, ಅಂದರೆ ಡೈನಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ಮತ್ತು ಇಲ್ಲೊಂದು ಹೊರಗಡೆ ಹೋಗೋದಕ್ಕೆ ಇಲ್ಲೊಂದು ಡೋರ್ ಇದೆ. ಇಲ್ಲಿಂದ ಹೋದರೆ ಹೊರಗಡೆ ಅಂದರೆ ಬಟ್ಟೆ ವಾಶ್ ಮಾಡೋಕ್ಕೆಲ್ಲ ಜಾಗ ಇಲ್ಲಿರೋದು. ವಾಷಿಂಗ್ ಮಿಷಿನೆಲ್ಲ ಏನು ಇಟ್ಕೊಂಡಿಲ್ಲ ಇನ್ನೂ ಅವರು. ಬಟ್ಟೆಗಳು ಒಣಗಾಕೊಳ್ಳೋದಕ್ಕೆ ಮತ್ತು ಬಟ್ಟೆ ವಾಶ್ ಮಾಡೋದಕ್ಕೆ ಎಲ್ಲ ಇಲ್ಲಿ ಹೊರಗಡೆ ವ್ಯವಸ್ಥೆ ಮಾಡಿದ್ದಾರೆ. ಈ ಕಡೆ ಡೋರಿಂದ ನಿಂತು ನೋಡಿದ್ರೆ ಈ ರೀತಿ ಹಾಲು ಮತ್ತು ಡೈನಿಂಗ್ ಏರಿಯಾ ಎಲ್ಲ ಈ ರೀತಿ ಕಾಣುತ್ತೆ. ಇಲ್ಲೇನೋ ಚಿಕ್ಕದಾಗಿ ಸಿಂಕ್ ಎಲ್ಲ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿರುತ್ತೆ, ಚಿಕ್ಕದಾಗಿ, ತುಂಬ ಚಿಕ್ಕದು ಮನೆ ಅಷ್ಟೇ. ಅಂದರೆ ಒಂದು ಫ್ಯಾಮಿಲಿ ಇರೋ ಅಷ್ಟಿದೆ, ಸಾಕಾಗುತ್ತೆ. ಮತ್ತು ಈ ಕಡೆ ಎಡಗಡೆ ಹೋದರೆ ಇಲ್ಲಿ ವಾಶ್ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟು. ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಬೆಡ್ರೂಮು. ಇವಾಗ ಬೆಡ್ರೂಮ್ ತೋರಿಸ್ತೀನಿ ನೋಡಿ. ಒಂದೇ ಸಿಂಗಲ್ ಬೆಡ್ರೂಮ್ ಇದು. ಈ ರೀತಿ ಇದೆ, ಚಿಕ್ಕದಾಗಿ ಬೆಡ್ರೂಮ್ ಚೆನ್ನಾಗಿದೆ. ಮತ್ತು ಈ ಕಡೆ ಬಂದರೆ ಇದು ವಾಶ್ರೂಮು, ಅಟ್ಯಾಚ್ ಟಾಯ್ಲೆಟ್ ರೂಮು. ಸ್ನಾನ ಟಾಯ್ಲೆಟ್ ಎಲ್ಲ ಒಂದೇ ಕಡೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಾಡಿಗೆ ಮನೆಗಳಲ್ಲಿ ಇದೇ ರೀತಿ ಇರುತ್ತೆ. ರೂಮ್ ಕಡೆಯಿಂದ ನಿಂತು ನೋಡಿದ್ರೆ ಹಾಲೆಲ್ಲ ಈ ರೀತಿ ಕಾಣಿಸುತ್ತೆ ನೋಡಿ. ಇಷ್ಟೇ, ಪುಟ್ಟದಾಗಿ ಚಿಕ್ಕದಾಗಿ ಚೆನ್ನಾಗಿದೆ ಬಾಡಿಗೆ ಮನೆ ಇದು. ಗಂಡ ಹೆಂಡತಿ ಮಕ್ಕಳು ಇರೋವಂಥ ಚಿಕ್ಕದಾಗಿ ಚೆನ್ನಾಗಿದೆ. ಹೊರಗಡೆಯಿಂದ ನೋಡಿ ಈ ರೀತಿ ಕಾಣಿಸುತ್ತೆ. ಇದನ್ನು ಒಂದು ಹೋಮ್ ಟೂರ್ ಮಾಡಿ ತೋರಿಸೋಣ. ಮಂಗಳೂರಲ್ಲಿ ಯಾವ್ಯಾವ ರೀತಿ ಇದೆ ಬಾಡಿಗೆ ಮನೆಗಳು
ತೋರಿಸೋಣ ಅಂತ ಅಂದ್ಕೊಂಡು ನಾನು ಒಂದು ಪುಟ್ಟದಾಗಿ ಒಂದು ಹೋಮ್ ಟೂರ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡೋರ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಹೊರಗಡೆ ವ್ಯೂ ಈ ರೀತಿ ಕಾಣಿಸುತ್ತೆ. ಮತ್ತೇನಂದರೆ ಇಲ್ಲಿ ಬಾವಿ ನೀರನ್ನ ಬಳಸೋದು ಕುಡಿಯೋದಕ್ಕೆಲ್ಲ. ಆಲ್ಮೋಸ್ಟ್ ಇಲ್ಲಿ ಇರೋವಂಥ ಸರೌಂಡಿಂಗ್ ಮನೆಗಳೆಲ್ಲರೂ ಇಲ್ಲಿ ಒಂದು ಬಾವಿ ಇದೆ ನೋಡಿ, ಮನೆ ಮುಂದೆನೇ ಒಂದು ಬಾವಿ ಇದೆ. ಇದೇ ಬಾವಿ ನೀರನ್ನೇ ಬಳಸೋದು, ಯಾವುದೇ ರೀತಿ ಫಿಲ್ಟ್ರ್ ಆ ರೀತಿ ಏನೂ ಆಗಲ್ಲ. ಬಟ್ ನೀರಂತೂ ಅಷ್ಟು ಕ್ಲೀನಾಗಿರುತ್ತೆ ನೋಡಿ. ಇದೇ ಬಾವಿ ನೀರನ್ನೇ ಇಲ್ಲೆಲ್ಲ ಕುಡಿಯೋದು. ಮನೆ ಮುಂದೆನೇ ಇದೆ ಬಾವಿ. ಇಷ್ಟೇ ಗೈಸ್, ಈ ಒಂದು ಹೋಮ್ ಟೂರ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.